ದೀಪಾವಳಿ ಸಂದರ್ಭದಲ್ಲಿ ಊರಿಗೆ ಹೋಗಬೇಕು ಅಂತಂದ್ರೆ ಖಾಸಗಿ ಬಸ್ಗಳ ಸುಲಿಗೆ ಮಿತಿ ಮೀರಿದೆ. ಸಿಲಿಕಾನ್ ಸಿಟಿಯಿಂದ ಉದಾಹರಣೆಗೆ ಕಲಬುರಗಿಗೆ ಹೋಗೋ ಪ್ರಯಾಣಿಕರು ಖಾಸಗಿ ಬಸ್ಗಳ ಸುಲಿಗೆಯಿಂದಾಗಿ ತತ್ತರಿಸಿ ಹೋಗಿದ್ದಾರೆ. 1 to ಡಬಲ್ ದರ ವಸೂಲಿಗೆ ಖಾಸಗಿ ಬಸ್ಗಳು ಇಳಿದು ಬಿಟ್ಟಿದ್ದಾವೆ. ಬೆಂಗಳೂರಿನಲ್ಲಿ ಖಾಸಗಿ ಬಸ್ಗಳಿಂದ ಸುಲಿಗೆ, ದಿಢೀರ್ ದರ ಹೆಚ್ಚಿಸಿ ಪ್ರಯಾಣಿಕರಿಗೆ ಶಾಕ್. ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೊರಟ ಪ್ರಯಾಣಿಕರ ಜೇಬು ಖಾಸಗಿ ಬಸ್ಗಳ ಸುಲಿಗೆಯಿಂದ ಖಾಲಿಯಾಗ್ತಿದೆ. ಬೆಂಗಳೂರಿನಿಂದ ಕಲಬುರಗಿ ಹೋಗಬೇಕು ಅಂದ್ರೆ ಬರೋಬ್ಬರಿ 3,000 ಕೊಡ್ಬೇಕಂತೆ. ಹಾಗಾದ್ರೆ ಖಾಸಗಿ ಸುಲಿಗೆ ಹೇಗಿದೆ ಅನ್ನೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಿದೆ ನೋಡಿ. ಸರ್ 17 ಗುಲ್ಬರ್ಗ ಹೋಗೋಕೆ ಎಷ್ಟಿದೆ ಪ್ರೈಸ್? 17 ಜಾಸ್ತಿ ಇದೆ ಸರ್. 2 ಸೀಟು ಎಷ್ಟು ಪ್ರೈಸ್ ಎಷ್ಟು ಹೇಳಿ ಸರ್ ನನಗೆ. ಓ 2800 3,000 ಏನು ಸರ್ ರೇಟ್ ಇಷ್ಟು? ದೀಪಾವಳಿ ಓ ಡಬಲ್ ಮಂಗ 2,500 3,000. ಹಬ್ಬಗಳು ಬಂದ್ರೆ ಸಾಕು ಖಾಸಗಿ ಬಸ್ಗಳು ವಸೂಲಿಗೆ ಇಳಿತಾವೆ. ಇದಕ್ಕೆ ಸಾರಿಗೆ ಇಲಾಖೆ ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೀಪಾವಳಿ ಸಂದರ್ಭದಲ್ಲಿ ಊರಿಗೆ ಹೋಗಬೇಕು ಅಂತಂದ್ರೆ ಖಾಸಗಿ ಬಸ್ಗಳ ಸುಲಿಗೆ ಮಿತಿ ಮೀರಿದೆ. ಸಿಲಿಕಾನ್ ಸಿಟಿಯಿಂದ ಉದಾಹರಣೆಗೆ ಕಲಬುರಗಿಗೆ ಹೋಗೋ ಪ್ರಯಾಣಿಕರು ಖಾಸಗಿ ಬಸ್ಗಳ ಸುಲಿಗೆಯಿಂದಾಗಿ ತತ್ತರಿಸಿ ಹೋಗಿದ್ದಾರೆ. 1 to ಡಬಲ್ ದರ ವಸೂಲಿಗೆ ಖಾಸಗಿ ಬಸ್ಗಳು ಇಳಿದು ಬಿಟ್ಟಿದ್ದಾವೆ. ಬೆಂಗಳೂರಿನಲ್ಲಿ ಖಾಸಗಿ ಬಸ್ಗಳಿಂದ ಸುಲಿಗೆ, ದಿಢೀರ್ ದರ ಹೆಚ್ಚಿಸಿ ಪ್ರಯಾಣಿಕರಿಗೆ ಶಾಕ್. ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೊರಟ ಪ್ರಯಾಣಿಕರ ಜೇಬು ಖಾಸಗಿ ಬಸ್ಗಳ ಸುಲಿಗೆಯಿಂದ ಖಾಲಿಯಾಗ್ತಿದೆ. ಬೆಂಗಳೂರಿನಿಂದ ಕಲಬುರಗಿ ಹೋಗಬೇಕು ಅಂದ್ರೆ ಬರೋಬ್ಬರಿ 3,000 ಕೊಡ್ಬೇಕಂತೆ. ಹಾಗಾದ್ರೆ ಖಾಸಗಿ ಸುಲಿಗೆ ಹೇಗಿದೆ ಅನ್ನೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಿದೆ ನೋಡಿ. ಸರ್ 17 ಗುಲ್ಬರ್ಗ ಹೋಗೋಕೆ ಎಷ್ಟಿದೆ ಪ್ರೈಸ್? 17 ಜಾಸ್ತಿ ಇದೆ ಸರ್. 2 ಸೀಟು ಎಷ್ಟು ಪ್ರೈಸ್ ಎಷ್ಟು ಹೇಳಿ ಸರ್ ನನಗೆ. ಓ 2800 3,000 ಏನು ಸರ್ ರೇಟ್ ಇಷ್ಟು? ದೀಪಾವಳಿ ಓ ಡಬಲ್ ಮಂಗ 2,500 3,000. ಹಬ್ಬಗಳು ಬಂದ್ರೆ ಸಾಕು ಖಾಸಗಿ ಬಸ್ಗಳು ವಸೂಲಿಗೆ ಇಳಿತಾವೆ. ಇದಕ್ಕೆ ಸಾರಿಗೆ ಇಲಾಖೆ ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದೀಪಾವಳಿ ಸಂದರ್ಭದಲ್ಲಿ ಊರಿಗೆ ಹೋಗಬೇಕು ಅಂತಂದ್ರೆ ಖಾಸಗಿ ಬಸ್ಗಳ ಸುಲಿಗೆ ಮಿತಿ ಮೀರಿದೆ. ಸಿಲಿಕಾನ್ ಸಿಟಿಯಿಂದ ಉದಾಹರಣೆಗೆ ಕಲಬುರಗಿಗೆ ಹೋಗೋ ಪ್ರಯಾಣಿಕರು ಖಾಸಗಿ ಬಸ್ಗಳ ಸುಲಿಗೆಯಿಂದಾಗಿ ತತ್ತರಿಸಿ ಹೋಗಿದ್ದಾರೆ. 1 to ಡಬಲ್ ದರ ವಸೂಲಿಗೆ ಖಾಸಗಿ ಬಸ್ಗಳು ಇಳಿದು ಬಿಟ್ಟಿದ್ದಾವೆ. ಬೆಂಗಳೂರಿನಲ್ಲಿ ಖಾಸಗಿ ಬಸ್ಗಳಿಂದ ಸುಲಿಗೆ, ದಿಢೀರ್ ದರ ಹೆಚ್ಚಿಸಿ ಪ್ರಯಾಣಿಕರಿಗೆ ಶಾಕ್. ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೊರಟ ಪ್ರಯಾಣಿಕರ ಜೇಬು ಖಾಸಗಿ ಬಸ್ಗಳ ಸುಲಿಗೆಯಿಂದ ಖಾಲಿಯಾಗ್ತಿದೆ. ಬೆಂಗಳೂರಿನಿಂದ ಕಲಬುರಗಿ ಹೋಗಬೇಕು ಅಂದ್ರೆ ಬರೋಬ್ಬರಿ 3,000 ಕೊಡ್ಬೇಕಂತೆ. ಹಾಗಾದ್ರೆ ಖಾಸಗಿ ಸುಲಿಗೆ ಹೇಗಿದೆ ಅನ್ನೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಿದೆ ನೋಡಿ. ಸರ್ 17 ಗುಲ್ಬರ್ಗ ಹೋಗೋಕೆ ಎಷ್ಟಿದೆ ಪ್ರೈಸ್? 17 ಜಾಸ್ತಿ ಇದೆ ಸರ್. 2 ಸೀಟು ಎಷ್ಟು ಪ್ರೈಸ್ ಎಷ್ಟು ಹೇಳಿ ಸರ್ ನನಗೆ. ಓ 2800 3,000 ಏನು ಸರ್ ರೇಟ್ ಇಷ್ಟು? ದೀಪಾವಳಿ ಓ ಡಬಲ್ ಮಂಗ 2,500 3,000. ಹಬ್ಬಗಳು ಬಂದ್ರೆ ಸಾಕು ಖಾಸಗಿ ಬಸ್ಗಳು ವಸೂಲಿಗೆ ಇಳಿತಾವೆ. ಇದಕ್ಕೆ ಸಾರಿಗೆ ಇಲಾಖೆ ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ದೀಪಾವಳಿ ಸಂದರ್ಭದಲ್ಲಿ ಊರಿಗೆ ಹೋಗಬೇಕು ಅಂತಂದ್ರೆ ಖಾಸಗಿ ಬಸ್ಗಳ ಸುಲಿಗೆ ಮಿತಿ ಮೀರಿದೆ. ಸಿಲಿಕಾನ್ ಸಿಟಿಯಿಂದ ಉದಾಹರಣೆಗೆ ಕಲಬುರಗಿಗೆ ಹೋಗೋ ಪ್ರಯಾಣಿಕರು ಖಾಸಗಿ ಬಸ್ಗಳ ಸುಲಿಗೆಯಿಂದಾಗಿ ತತ್ತರಿಸಿ ಹೋಗಿದ್ದಾರೆ. 1 to ಡಬಲ್ ದರ ವಸೂಲಿಗೆ ಖಾಸಗಿ ಬಸ್ಗಳು ಇಳಿದು ಬಿಟ್ಟಿದ್ದಾವೆ. ಬೆಂಗಳೂರಿನಲ್ಲಿ ಖಾಸಗಿ ಬಸ್ಗಳಿಂದ ಸುಲಿಗೆ, ದಿಢೀರ್ ದರ ಹೆಚ್ಚಿಸಿ ಪ್ರಯಾಣಿಕರಿಗೆ ಶಾಕ್. ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೊರಟ ಪ್ರಯಾಣಿಕರ ಜೇಬು ಖಾಸಗಿ ಬಸ್ಗಳ ಸುಲಿಗೆಯಿಂದ ಖಾಲಿಯಾಗ್ತಿದೆ. ಬೆಂಗಳೂರಿನಿಂದ ಕಲಬುರಗಿ ಹೋಗಬೇಕು ಅಂದ್ರೆ ಬರೋಬ್ಬರಿ 3,000 ಕೊಡ್ಬೇಕಂತೆ. ಹಾಗಾದ್ರೆ ಖಾಸಗಿ ಸುಲಿಗೆ ಹೇಗಿದೆ ಅನ್ನೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಿದೆ ನೋಡಿ. ಸರ್ 17 ಗುಲ್ಬರ್ಗ ಹೋಗೋಕೆ ಎಷ್ಟಿದೆ ಪ್ರೈಸ್? 17 ರೇಟ್ ಜಾಸ್ತಿ ಇದೆ ಸರ್. ಎರಡು ಸೀಟು ಎಷ್ಟು ಪ್ರೈಸ್ ಎಷ್ಟು ಹೇಳಿ ಸರ್ ನನಗೆ. ಓ 2800 3,000 ಏನು ಸರ್ ರೇಟ್ ಇಷ್ಟು? ದೀಪಾವಳಿ ಓ ಡಬಲ್ ಮಂಗ 2,500 3,000. ಹಬ್ಬಗಳು ಬಂದ್ರೆ ಸಾಕು ಖಾಸಗಿ ಬಸ್ಗಳು ವಸೂಲಿಗೆ ಇಳಿತಾವೆ. ಇದಕ್ಕೆ ಸಾರಿಗೆ ಇಲಾಖೆ ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ಖಾಸಗಿ ಬಸ್ಗಳಿಂದ ಸುಲಿಗೆ, ದಿಢೀರ್ ದರ ಹೆಚ್ಚಿಸಿ ಪ್ರಯಾಣಿಕರಿಗೆ ಶಾಕ್. ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೊರಟ ಪ್ರಯಾಣಿಕರ ಜೇಬು ಖಾಸಗಿ ಬಸ್ಗಳ ಸುಲಿಗೆಯಿಂದ ಖಾಲಿಯಾಗ್ತಿದೆ. ಬೆಂಗಳೂರಿನಿಂದ ಕಲಬುರಗಿ ಹೋಗಬೇಕು ಅಂದ್ರೆ ಬರೋಬ್ಬರಿ 3,000 ಕೊಡ್ಬೇಕಂತೆ. ಹಾಗಾದ್ರೆ ಖಾಸಗಿ ಸುಲಿಗೆ ಹೇಗಿದೆ ಅನ್ನೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಿದೆ ನೋಡಿ. ಸರ್ 17 ಗುಲ್ಬರ್ಗ ಹೋಗೋಕೆ ಎಷ್ಟಿದೆ ಪ್ರೈಸ್? 17 ರೇಟ್ ಜಾಸ್ತಿ ಇದೆ ಸರ್. ಎರಡು ಸೀಟು ಎಷ್ಟು ಪ್ರೈಸ್ ಎಷ್ಟು ಹೇಳಿ ಸರ್ ನನಗೆ. ಓ 2800 3,000 ಏನು ಸರ್ ರೇಟ್ ಇಷ್ಟು? ದೀಪಾವಳಿ ಓ ಡಬಲ್ ಮಂಗ 2,500 3,000. ಹಬ್ಬಗಳು ಬಂದ್ರೆ ಸಾಕು ಖಾಸಗಿ ಬಸ್ಗಳು ವಸೂಲಿಗೆ ಇಳಿತಾವೆ. ಇದಕ್ಕೆ ಸಾರಿಗೆ ಇಲಾಖೆ ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.